ಮೈಸೂರಿನಲ್ಲಿ ಅಸಲಿ ಯುದ್ಧ. ಎಚ್ಡಿಕೆ ಎಂಪಿ ಆದ್ರೆ ಶುರುವಾಗಲಿದೆಯಾ ಕಾಳಗ? ಒಕ್ಕಲಿಗರ ಮಹಾಕೋಟೆಯಲ್ಲಿ ಮಹಾಯುದ್ಧ. ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಬಂದ್ರೆ ಕುಮಾರಣ್ಣಂದೇ ಕೇಲ್. ಬಿಜೆಪಿ ಬಂದ್ರೆ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ. ಕುಮಾರಸ್ವಾಮಿ ಮಂತ್ರಿ ಆದ್ರೆ ಡಿಕೆಶಿಗೆ ಡಿಚ್ಚಿ ಫಿಕ್ಸಾ? ಸೆಂಟ್ರಲ್ ಮಿನಿಸ್ಟರ್ ವರ್ಸಸ್ ಡಿಸಿಎಂ ವಾರ್ ಫಿಕ್ಸ್ ಆಗುತ್ತಾ? ಬಂಡೆ ಹಣಿಯಲು ಬಿಜೆಪಿಗೆ ಕುಮಾರಣ್ಣ ಬಾಣ ಹೊಡಿತಾರ? ಬಾಬಾ ನಾನು ರೆಡಿ ಅಂತಿದ್ದಾರೆ ರಣಕಲಿಗಳು. ದಳಪತಿ ಫ್ಯಾಮಿಲಿ ವರ್ಸಸ್ ಬಂಡೆ ಬ್ರದರ್ಸ್. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ಲಿಕ್ಕೇನೆ ಜೂನ್ 4ನತ್ತ ಎಲ್ಲರ ಗಮನ ಹೋಗ್ತಾ ಇದೆ. ಏನಾಗುತ್ತೆ ಹಾಗಾದ್ರೆ? ಒಕ್ಕಲಿಗರ ಮಹಾಕೋಟೆಯಲ್ಲಿ ಮಹಾಯುದ್ಧ ಆಗುತ್ತಾ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಬಂದ್ರೆ ಕುಮಾರಣ್ಣನ ಆಟ ಶುರು ಆಗ್ಬಿಡುತ್ತೆ. ಯಾಕಂತಂದ್ರೆ ಬಿಜೆಪಿ ಬಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗ್ತಾರ. ಹಾಗಾದ್ರೆ ಕುಮಾರಸ್ವಾಮಿ ಅವರು ಮಂತ್ರಿ ಆದ್ರೆ ಡಿಕೆಶಿಗೆ ಡಿಚ್ಚಿ ಹೊಡೆಯೋದು ಫಿಕ್ಸ್ ಅನ್ನುವಂತ ಪ್ರಶ್ನೆ ಆಗ್ತಾ ಇದೆ. ಸೆಂಟ್ರಲ್ ಮಿನಿಸ್ಟರ್ ವರ್ಸಸ್ ಡಿಸಿಎಂ ವಾರ್ ಫಿಕ್ಸ್ ಆಗುತ್ತಾ? ಹಾಗಾದ್ರೆ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಡಿಸಿಎಂ ಜೊತೆ ಒಂದು ಮಾಸ್ಟರ್ ಗೇಮ್ ಶುರು ಆಗ್ಬಿಡುತ್ತಾ? ಬಂಡೆಯನ್ನ ಹಣಿಯಲು ಬಿಜೆಪಿಗೆ ಕುಮಾರಣ್ಣನೇ ಬಾಣನ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ದಳಪತಿ ಫ್ಯಾಮಿಲಿ ವರ್ಸಸ್ ಬಂಡೆ ಬ್ರದರ್ಸ್ ನಡುವೆ ಒಕ್ಕಲಿಗರ ಮಹಾಕೋಟೆಯಲ್ಲಿ ಮಹಾಯುದ್ಧ ಆಗುತ್ತಾ?